ಆಹ್ವಾನಿಸುತ್ತಿದ್ದೇನೆ. ಹುರುಪು ಹುಮ್ಮಸ್ಸಿನ ಹಸನ್ಮುಖದ ಶಿಕ್ಷಕಿ ಕುಮಾರಿ ಹರಿಣಾಕ್ಷಿ. ಸ್ಕೌಟ್ಸ್ನಲ್ಲಿ ಅಡ್ವಾನ್ಸ್ ತರಬೇತಿಯನ್ನು ಪೂರ್ಣಗೊಳಿಸಿರುವ ಇವರು 4 ವರ್ಷಗಳಿಂದ ಇಲ್ಲಿ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸ್ಕೌಟ್ಸ್ನಲ್ಲಿ ರಾಷ್ಟ್ರಪತಿ ಪುರಸ್ಕಾರ ಪಡೆದು ಸನ್ಮಾನಿತರಾದ ವಿದ್ಯಾರ್ಥಿಗಳ ಸಾಧನೆಯ ಹಿಂದೆ ಇವರ ಶ್ರಮವಿದೆ. ಇದರೊಂದಿಗೆ ವಿಜ್ಞಾನ ಯೋಜನೆಯಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಅದಮ್ಯ ಉತ್ಸಾಹದ ಶಿಕ್ಷಕಿ ಇವರು. Krishna Prasad sir is the CPO of our school and he is quicker than computer in completing his task. He has monopoly in computing and helps whenever we seek his assistance irrespective of the subject. He is working in this institution for the past 3 years as a computer teacher. May I request Krishna Prasad sir to come over here and receive the honor. Though he is an art graduate, he shows interest in science related activities and was instrumental in preparing the children for IRIS and INSEP. The project prepared under his guidance bagged 2nd Grand Gold Award in INSEP and also selected for IRIS National Fair at Ahmedabad. We are glad to honor you, sir. Thank you. We are delighted to honor one of our family members who has stepped out of the threshold of IPV few years back in pursuit of his career. We rejoice at his homecoming and his commitment to his alma mater in building up future generation. He is none other than Mr. Vijay, our PT teacher, who has joined our institution this year. May I request Vijay sir to come over here and receive the honor. We take this special occasion of honoring him for his meritorious achievement for being the first rank holder in BPEd from Mangalore University. He was a competent kabaddi player and represented our state in the national kabaddi tournaments. He is proficient in weightlifting and secured gold and silver medals in taluk and district level. Thank you, sir. ಶ್ರೇಯಸ್ಸಿನಲ್ಲಿ ಸದಾ ಸಾರ್ಥಕ್ಯವನ್ನು ಅನುಭವಿಸುವವರು ನಮ್ಮ ವಿದ್ಯಾಲಯದ ಗೌರವಾನ್ವಿತ ಸಂಚಾಲಕರು. ಮನಸ್ಸಿನಂತೆ ಮಾತು, ಮಾತಿನಂತೆ ಕ್ರಿಯೆ ಇವೆರಡನ್ನು ಒಗ್ಗೂಡಿಸಿಕೊಂಡು ಹುಮ್ಮಸ್ಸಿನಿಂದ ನಮ್ಮೆಲ್ಲರನ್ನು ಮುನ್ನಡೆಸುವವರು ಮಾನ್ಯ ಸಂಚಾಲಕರಾದ ಶ್ರೀಯುತ USA ನಾಯಕ್ ಇವರು. ಇದೀಗ ಶ್ರೀಯುತರ ಮಾತುಗಳಿಗೆ ನಾವು ಶ್ರೋತೃಗಳಾಗೋಣ. ಇಲ್ಲಿ ನೆರೆದಿರುವ ಪ್ರತಿಯೊಂದು ಹೆತ್ತವರಿಗೆ ಮತ್ತು ಪೋಷಕರಿಗೆ ಪ್ರಪ್ರಥಮವಾಗಿ ಒಂದು ಆಶ್ವಾಸನೆ ಕೊಡ್ತೇನೆ, ಜಾಸ್ತಿ ಮಾತಾಡೋದಿಲ್ಲ ಅಂತೇಳಿ. ಖಂಡಿತ ಒಂದು 5 ನಿಮಿಷ ಮಾತಾಡ್ತೇನೆ. ಮಾತಾಡಿಲ್ಲ ಅಂದರೆ ಕೆಲವರು ಹೊಸದಾಗಿ ಇವತ್ತು ಈ ಸಭೆಯಲ್ಲಿ ಸೇರಿರ್ಬೋದು, ಮಾತಾಡಿಲ್ಲ ಅಂದರೆ ಒಂದು ತಪ್ಪು ಕಲ್ಪನೆಯಿಂದ ಅವ್ರು ಹೋಗ್ಬೋದು. ಇವರು ಒಂದು ವಿದ್ಯಾಸಂಸ್ಥೆ ನಡೆಸ್ತಾ ಇದ್ದಾರೆ, ಇವರಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಇವರದ್ದು ಅವಿದ್ಯಾವಂತರು ಅಂಥೇಳಿ ತಿಳ್ಕೊಂಡು ಹೋದಾರೋ ಅಂಥೇಳಿ ಆ ಒಂದು ಕಲ್ಪನೆಯನ್ನು ಇಟ್ಕೊಂಡು ಹೋಗೋದು ಬೇಡ. ಒಂದು 2 ಮಾತನ್ನು ಮಾತಾಡ್ತಾ ಇದ್ದೇನೆ. ಒಂದು ಮಗು, ಚಿಕ್ಕ ಮಗು ಒಂದು ದಿನಕ್ಕೆ 400 ಸರ್ತಿ ನಗಾಡ್ತದಂತೆ. 400 ಸರ್ತಿ, 400 ಬಾರಿ ಒಂದು ಮಗು. ವಯಸ್ಸಾದಾಗೆ ಅದು 7 ಸರ್ತಿ ನಗಾಡ್ತದೆ ಒಂದು ವಯಸ್ಸಾದಮೇಲೆ. ಕೆಲವು ಕಡೆ ನೋಡಿದ್ದೇನೆ ನಾನು, ಚಿಕ್ಕ ಮಗುನೇ 400 ಸರ್ತಿ 3ನೇ ಕ್ಲಾಸ್ 4ನೇ ಕ್ಲಾಸಿಗೆ ಹೋಗುವಾಗಲೇ 400 ಸಲ ನಗುವಂಥ ಮಗು 10 ಅಥವಾ 15 ಸರ್ತಿ ನಗುವ ಪರಿಸ್ಥಿತಿಗೆ ತರ್ತಾರೆ ಕೆಲವು ಕಡೆ ಶಿಕ್ಷಕರು ಅಥವಾ ಹೆತ್ತವರು. ಆ ಒಂದು ಮಗುವಿಗೆ ಕೊಡುವ ಹಿಂಸೆಯನ್ನು ನಾನು ನೋಡಿದ್ದೇನೆ. ಅಲ್ಲಿ LKG UKG ಮಗುವಿಗೂ ಟ್ಯೂಷನ್ನಿಗೆ ಕಳಿಸೋದು. ಹಾಗಾಗಿ ಇದನ್ನು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ 400 ಸಲ ನಗಾಡುವಂಥ ಮಗುವನ್ನು 7ನೇ ಕ್ಲಾಸ್ 10ನೇ ಕ್ಲಾಸ್ ಬಂದ್ರೂ ಒಂದು 200 ಬಾರಿ ಆದರೂ ನಗಾಡುವಂಥ ಪರಿಸ್ಥಿತಿಯನ್ನು ನಮ್ಮ ಶಿಕ್ಷಕರು, ಪ್ರಾಂಶುಪಾಲರು ಇಲ್ಲಿ ಒಂದು ಕಲ್ಪಿಸಿಕೊಟ್ಟಿರೋದ್ರಿಂದ ಈ ವೇದಿಕೆಯಿಂದ ಪ್ರಪ್ರಥಮವಾಗಿ ನನ್ನ ಕೃತಜ್ಞತೆಗಳನ್ನು ಪ್ರಾಂಶುಪಾಲರು ಹಾಗೂ ಪ್ರತಿಯೊಂದು ಶಿಕ್ಷಕರಿಗೂ ಪ್ರತಿಯೊಂದು ಹೆತ್ತವರಿಗೂ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಿ, ನಿಮ್ಮ ಸಹಕಾರ 1957
ಕೇರಳದಲ್ಲಿ ಪ್ರಪ್ರಥಮ ಬಾರಿಗೆ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು EMS ನಮ್ಮುದ್ರ ತರ್ತಾರೆ ಆವಾಗಿನ ಮುಖ್ಯಮಂತ್ರಿಗಳು. ಜಸ್ಟಿಸ್ VR ಕೃಷ್ಣಯ್ಯ ಒಂದು 10 ದಿನ ಮೊದಲು ತೀರಿ ಹೋದರು ಕೊಚ್ಚಿನ್ನಲ್ಲಿ 99ನೇ ವರ್ಷ ವಯಸ್ಸಲ್ಲಿ. ಪಂಚಾಯತ್ ರಾಜ್ ಮಿನಿಸ್ಟರ್ ಆಗಿದ್ದರು. 1957 ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟನ್ನು ಕೇರಳ ಅಸೆಂಬ್ಲಿನಲ್ಲಿ ಪಾಸ್ ಮಾಡ್ತಾರೆ. ನಮ್ಮ ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರೂನವ್ರು ಹೇಳ್ತಾರೆ, ವಾಟ್ ಕೇರಳ ಥಿಂಕ್ಸ್ ಟುಡೇ ಇಂಡಿಯಾ ಥಿಂಕ್ಸ್ ಟುಮಾರೋ. ಇವತ್ತು ಏನು ಕೇರಳದವರು ಇವತ್ತು ಆಲೋಚನೆ ಮಾಡ್ತಾರ, ಭಾರತ ದೇಶ ಮರುದಿನ 24 ಗಂಟೆ ಆದಮೇಲೆ ಆಲೋಚನೆ ಮಾಡ್ತದೆ ಅಂತೇಳಿ. ವಾಟ್ ಇಂದ್ರಪ್ರಸ್ಥ ಥಿಂಕ್ಸ್ ಟುಡೇ ದಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಸೌತ್ ಕೆನರಾ ಥಿಂಕ್ಸ್ ಟುಮಾರೋ. ಹದಿಮೂರು 14ನೇ ಸಾಲಿನ SSLC ಫಲಿತಾಂಶ ಪ್ರತಿ ಸರ್ತಿ ಪ್ರಥಮ ದ್ವಿತೀಯ ಸ್ಥಾನ ಬರುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಸ್ಲಿಪ್ಸ್ ಇಂಟು 28th ಪ್ಲೇಸ್. 28ನೇ ಸ್ಥಾನಕ್ಕೆ ಚಿಕ್ಕೋಡಿ ಪ್ರಥಮ ಸ್ಥಾನ, ದಕ್ಷಿಣ ಕನ್ನಡ ಜಿಲ್ಲೆ 28ನೇ ಸ್ಥಾನ, 10ನೇ ಕ್ಲಾಸು ರಿಸಲ್ಟು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗಳು, MLAಗಳು ಕಲೆಕ್ಟರಿಗೆ ಕೇಳ್ತಾರೆ, DDP ಕೇಳ್ತಾರೆ, BOಗಳಿಗೆ ಕೇಳ್ತಾರೆ, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ 28ನೇ ಸ್ಥಾನಕ್ಕೆ ಹೋಯ್ತು ಅಂತೇಳಿ. ಜೂನ್ನಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮಂಗಳೂರು ಒಂದು ಮೀಟಿಂಗ್ ಕರೀತಾ ಇದ್ದಾರೆ. ನಾನಿದನ್ನೇನು ಹೇಳ್ತಾ ಇಲ್ಲ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಡೀ ಸ್ಟೇಟ್ ಎಡಿಷನಿಗೆ ಫಸ್ಟ್ ಪೇಜಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಸೌತ್ ಕೆನರಾ ಹ್ಯಾಸ್ ಡಿಸೈಡೆಡ್ ಇನ್ ಎ ಮೀಟಿಂಗ್ and called upon all the school heads to give a alarm clock to all the students during examination. ಈ ಒಂದು ತೀರ್ಮಾನ ಯಾಕೆ ಬಂತು ಅಂತ ಹೇಳಿದರೆ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಮೀಟಿಂಗ್ ಕರೆಯುವಾಗ ಪ್ರತಿಯೊಂದು BOಗಳನ್ನು ಅಲ್ಲಿ ಹೇಳಿದ್ರಂತೆ, ಇದಕ್ಕೆ ಒಂದೇ ಒಂದು ದಾರಿ, ಪುನಃ 28ನೇ ಸ್ಥಾನದಿಂದ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರಥಮ ಸ್ಥಾನಕ್ಕೆ ತರಬೇಕು ಹೇಳಿ. ಆದರೆ ಇಂದ್ರಪ್ರಸ್ಥ ಶಾಲೆಯಲ್ಲಿ SSLC ಎಕ್ಸಾಮ್ ನಡೆದ ಪ್ರಾರಂಭ ಅಂದರೆ ಜನವರಿ ತಿಂಗಳಿಂದ ಆ ಶಾಲೆಯ ಸಂಚಾಲಕರು ಬೆಳಗ್ಗೆ 4:30-5 ಗಂಟೆಗೆ ಎದ್ದು ಬಿಟ್ಟು ಪ್ರತಿಯೊಂದು ಮಕ್ಕಳಿಗೆ ಫೋನ್ ಮಾಡಿಬಿಟ್ಟು ಒಂದು ಅಲಾರ್ಮ್ ಕ್ಲಾಕನ್ನು ಇದು ಮಾಡ್ತಾ ಇದ್ದಾರೆ, ಕಾಲ್. ಹಾಗಾಗಿ ಅಲ್ಲಿ ಪ್ರತಿ ವರ್ಷ ಒಳ್ಳೆಯ ಫಲಿತಾಂಶ ಬರ್ತಾ ಇದೆ. ಹಾಗಾಗಿ ಅದನ್ನು ನಾವು ಯಾಕೆ ಪ್ರಾಯೋಗಿಕವಾಗಿ ಮಾಡಬಾರ್ದು ಅಂತೇಳಿ ಬಂದಿರುವ ಸಲಹೆಯನ್ನು ಡಿಸ್ಟ್ರಿಕ್ಟ್ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡು, ಇವತ್ತು ಎಷ್ಟೋ ಮಂದಿ ಶಾಪ ಹಾಕ್ಬೋದು, ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆಯವರು ಎಷ್ಟೋ ಮಂದಿ ಶಾಪ ಹಾಕ್ಬೋದು. ಈ ಒಂದು ಇಂದ್ರಪ್ರಸ್ಥ ನಾಯಕರಿಗೆ ಒಂದು ಬೆಳಗ್ಗೆ ನಿದ್ರೆ ಬರೋದಿಲ್ಲ ಅಂಥೇಳಿ ನಮಗೊಂದು ಗ್ರಾಚಾರ ಯಾಕೆ ತಂದಿಟ್ರು ಅಂತೇಳಿ. ಐ ಆಮ್ ಹೆಲ್ಪ್ಲೆಸ್. ಆರ್ ದಿ ಡಿಸಿಷನ್ ಆಫ್ ದಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ದ್ಯಾಟ್ ಎ ಸರ್ಕ್ಯುಲರ್ ಹ್ಯಾಸ್ ಕಮ್ ಟು ಆಲ್ ದಿ ಸ್ಕೂಲ್ಸ್. ಜನವರಿಯಿಂದ ಅಲಾರಾಮ್ ಕಾಲ್ ಪ್ರತಿಯೊಬ್ಬರಿಗೆ ಕೊಡಬೇಕಂತೇಳಿ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತೇಳಿದರೆ, ಜವಾಹರ್ಲಾಲ್ ನೆಹರು ಇಂಡಿಯಾ ಥಿಂಕ್ಸ್ ಟುಮಾರೋ ಅಂದರೆ ಇಂದ್ರಪ್ರಸ್ಥ ಥಿಂಕ್ಸ್ ಟುಡೇ ಆ್ಯಂಡ್ ದಿ ಗೌರ್ಮೆಂಟ್ ಥಿಂಕ್ಸ್ ಟುಮಾರೋ. ಹಾಗಾಗಿ ಇನ್ನು ಒಂದೇ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹಳಷ್ಟು ನಮ್ಮ ಸಾಧನೆಗಳನ್ನು ರಿಪೋರ್ಟ್ನಲ್ಲಿ ಹೇಳಿದರು, ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಒಂದೇ ಒಂದು ವಿಚಾರ, ಇಂದ್ರಪ್ರಸ್ಥ ಶಾಲೆ ಖಾಲಿ ಒಂದು ನಮ್ಮ ಇಲ್ಲಿಯ ಶೈಕ್ಷಣಿಕ ಅಥವಾ ಇತರ ಚಟುವಟಿಕೆ ಅಲ್ಲದೇ ಬಹಳಷ್ಟು ಜವಾಬ್ದಾರಿಯನ್ನು ತಗೊಂಡು 94ರಿಂದ ಸತತವಾಗಿ ಇಡೀ 2 ಜಿಲ್ಲೆಯಲ್ಲಿ ಇಂದ್ರಪ್ರಸ್ಥ ಶಾಲೆ ಒಂದೇ. ವೈಯಕ್ತಿಕವಾಗಿ 4-5 ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೋದು. ಮದರ್ ಟಂಗ್ ಇಂಗ್ಲೀಷ್ ಅಂತೇಳುವ ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ನೀವು ಓದಿರ್ಬೋದು, ಪೇಪರಲ್ಲಿ ಬಂದಿರ್ಬೋದು. ದಿ ಚಾಯ್ಸ್ ಆಫ್ ದಿ ಪೇರೆಂಟ್ಸ್ ಅಂತೇಳೋ ಒಂದು ಜಡ್ಜ್ಮೆಂಟನ್ನು ಕಾನ್ಸ್ಟಿಟ್ಯೂಷನ್ ಬೆಂಚಲ್ಲಿ ನಮ್ಮ ಒಂದು ಅಸೋಸಿಯೇಷನ್, ಕುಸುಮ ಅಸೋಸಿಯೇಷನಿಂದ ನಾವು ಬಹಳಷ್ಟು ಕೃಷ್ಣಯ್ಯರ್ ಅಂತೇಳಿ ಇವತ್ತೆಲ್ಲ ಅವರು, ನಾನು ಈ ಒಂದು ವೇದಿಕೆಯಿಂದ ಅವರನ್ನು ಸ್ಮರಿಸ್ತೇನೆ. ಒಂದು 6 ತಿಂಗಳ ಮೊದಲು ದಿವಂಗತರಾದರು. ಆ ಒಂದು ಜಡ್ಜ್ಮೆಂಟನ್ನು ಇಂಗ್ಲೀಷ್ 94ರಿಂದ ಬಹಳಷ್ಟು ನಮಗೆ ತೊಂದರೆ ಕೊಟ್ಟರು, BO ಆಫೀಸಿಂದ, DDP ಆಫೀಸಿಂದ. ಆದರೆ ನಿರ್ಭಯವಾಗಿ 94ರಿಂದ ಇಂಗ್ಲೀಷ್ 1ನೇ ಕ್ಲಾಸಿಂದ ಒಂದು ಬೋಧನೆಯನ್ನು ಈ ಶಾಲೆಯಲ್ಲಿ ಮಾಡಿ
ಹೇಳಿದ್ದೇನೆ ನಾನು ಆವಾಗಲೂ ಈಶ್ವರ ಭಟ್ರು ಇರುವಾಗ ಹೇಳಿದ್ದೆ. ಇನ್ನೊಂದು ಸರ್ತಿ ನೀವು ನನಗೆ ಕನ್ನಡದಲ್ಲಿ ಮಾಡಿ ಅಂತೇಳಿ ಹೇಳಿದರೆ ಈಶ್ವರ ಭಟ್ರೆ ಬೇಜಾರು ಮಾಡಬೇಡಿ, ನಾವು ಒಂದೇ ಊರಿನವರು, ಆದರೆ ಕಂಟೆಂಪ್ಟ್ ಪಿಟಿಷನ್ನ ಹಾಕಿಬಿಟ್ಟು 1 ವಾರ ನಿಮ್ಮನ್ನು ಜೈಲಿನಲ್ಲಿ ಕೂತ್ಕೊಳ್ತೇನೆ ಅಂತೇಳಿ. ಹಾಗಾಗಿ ಆ ಒಂದು ನಿರ್ಭಯವಾಗಿ, ಯಾಕಂದರೆ ಕೆಲವರಲ್ಲಿ ಒಂದು ಸಂಕೋಚ ಇದೆ, ಇಲ್ಲಿ ಕೆಲವರಲ್ಲಿ ಒಂಥರ ಗೊಂದಲಗಳಿದೆ. 1 ರಿಂದ 4 ಇಂದ್ರಪ್ರಸ್ಥದಲ್ಲಿ ಇಲ್ಲ, 94ರಿಂದ ನಾವು ನಡೆಸ್ಕೊಂಡು ಬಂದಿಲ್ಲ. ಇವತ್ತು ಒಂದು ಪಿಟಿಷನನ್ನು ರೆಡಿ ಮಾಡಿದ್ದೇವೆ. ಪುನಃ 100 ಕೋಟಿಯ ಸಿವಿಲ್ ಸೂಟ್ ಡ್ಯಾಮೇಜ್ ಕೇಸನ್ನು ಸುಪ್ರೀಂ ಕೋರ್ಟ್ನಲ್ಲಿ ಫೈಲ್ ಮಾಡ್ತಾ ಇದ್ದಾವೆ. ಇನ್ನೇನಾದರೂ ತೊಂದರೆ ಕೊಟ್ಟರೆ ಕಂಟೆಂಪ್ಟ್ ಪಿಟಿಷನ್ ಹಾಕ್ತಾ ಇದ್ದಾವೆ. 7 ಜಡ್ಜಸ್ ಇದ್ದ ಜಜ್ಮೆಂಟನ್ನು ಇದನ್ನು ತರಲಿಕ್ಕೆ ಇಂದ್ರಪ್ರಸ್ಥ ಬಹಳಷ್ಟು ಸಾಧನೆ ಮಾಡಿದ್ದಾನೆ ಅಂತ ಹೇಳಿ ಅಭಿಲಾಷ್ ಒಂದು ಕೇಳಿದರು, 12 ವರ್ಷ ಆಯಿತು ಏನು ಮಾಡ್ತೀರಿ ಅಂತೇಳಿ. 3 ವರ್ಷ ಮೊದಲು ಹೇಳಿದ್ದೆ PUC ಮಾಡಬೇಕು ಅಂತೇಳಿ ಒಂದು ಚಿಂತನೆ ಇದೆ ಅಂತೇಳಿ. ಬರೋ ವರ್ಷದಿಂದ ಚಿಂತನೆಯನ್ನು ಕಾರ್ಯಗತ ಮಾಡಬೇಕು ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ನಾನು. ಪ್ರಾರಂಭಿಕವಾಗಿ ಸೈನ್ಸ್ ಒಂದು ಡಿವಿಷನು ಇವತ್ತೆಲ್ಲ ಚರ್ಚೆ ಮಾಡಿದ್ದೇನೆ. ಬೇರೆ ಬೇರೆ ಕಾಲೇಜಿಗೆಲ್ಲ ಹೋಗಿ ಬಹಳಷ್ಟು ಒಂದು ವ್ಯವಸ್ಥಿತವಾಗಿ ಇರುವಂಥ ಲ್ಯಾಬಾರ್ಟ್ರಿಯನ್ನು ನೋಡಿ ಬರಬೇಕು ಅಂತೇಳಿ ಪ್ರಾನ್ಸಿಪಾಲ್ರಿಗೆ ಹಾಗೂ ಸಂಬಂಧಪಟ್ಟ ಟೀಚರ್ಸ್ಗೆ ಹೇಳಿದ್ದೇನೆ. ತುಂಬ ಖರ್ಚಿದೆ ಅಂತೇಳಿದರು, ಪರವಾಗಿಲ್ಲ, ಒಳ್ಳೆ ಲ್ಯಾಬನ್ನು ಮಾಡಿ ಒಳ್ಳೆಯ ಒಂದು 11 ಹಾಗೂ 12 PUC ಪ್ರಾರಂಭವಾಗಿ ಇಲ್ಲಿ ಇದೇ ಜಾಗದಲ್ಲಿ ಮಾಡಿ, ಆಮೇಲೆ 2 ವರ್ಷದಲ್ಲಿ ಯಾವುದೋ ಒಂದು ಸ್ಥಳ ನೋಡಿದ್ದೇವೆ, ಮಾಡಬೇಕು ಅಂತೇಳುವ ಚಿಂತನೆಯನ್ನು ಒಂದು ಕಾರ್ಯಗತ ಮಾಡುವ ಅಂಥೇಳಿ ಈ ಒಂದು ವಿಷಯವನ್ನು ನಿಮ್ಮೆಲ್ಲರಿಗೂ ತಿಳಿಸಿ 7:30 ಆಗ್ತಾ ಬಂತು. ಮಾತಾಡಲಿಕ್ಕೆ ಇಷ್ಟಪಡೋಲ್ಲ, ಬಹಳಷ್ಟು ನೀವೆಲ್ಲ ಕಾಯ್ತಾ ಇದ್ದೀರಿ ಮಕ್ಕಳ ಒಂದು ಕಾರ್ಯಕ್ರಮ ನೋಡಲಿಕ್ಕೆ. It's our tradition to honor our chief guest and president of today's function. They have come all the way from Bangalore and Mangalore. I'm proud. You are engineers and you are working for a very, very reputed companies. I wish you, Abhilash and Danya. I still remember Danya was the captain of Kabaddi team of Indraprastha Vidyalaya. And any team which is used to go to any place, ಅಲ್ಪ ಇಂದ್ರಪ್ರಸ್ಥದ ಟೀಮ್ ಉಂಡ ಧನ್ಯ ಆಳ್ವಾಯ್ತು ಕ್ಯಾಪ್ಟನ್ ಆ ತುಳ್ಳ್ಯಾರ ನವ ಕಡಬಿಡ್ಪನ ಬುಡ್ಚಿ. And Indraprastha and under the captainship of Danya Alva, it was a cakewalk for Indraprastha Vidyalaya. She made all the teams of Taluk and district to stand on their toes. Such a fear psychosis she created. She was a terror in Kabaddi. Then I told her, Indraprastha Vidyalaya is stepping into Silver Jubilee 25th year next year. And I have got a plan, because Kabaddi was a favorite game of Indraprastha. And we have planned for a floodlight state level tournament of Kabaddi. And in advance I am telling Danya, Ashika, Rubia, Deepa, K.S. Kavya, Madhura, I still remember. It's your responsibility. You will have to play for Indraprastha Vidyalaya and get the shield for Indraprastha Vidyalaya when we conduct next year a state level tournament. A shawl and a small in size. It comes to you with a lot of affection and blessings. And shining shawl, you have to shine. You have to shine. As a student, you went to national level. So now you are an engineer and you have to shine in your profession. Abhilash,
I'm happy you have come. And you are a wonderful, nice student. You spoke very well and you told your all juniors what is to be done. Each and everything you have explained, and your whole address took me back to 91, and the whole is a wonderful your performance, and you must also shine like this shawl. Wish you good luck. Yeah. It's fine. ಬಹಳಷ್ಟು ಸಹಕಾರಗಳನ್ನು ಪ್ರತಿಯೊಂದು ಹೆತ್ತವರು ಹಾಗೂ ಪೋಷಕರು ಪ್ರತಿಯೊಂದು ಚಟುವಟಿಕೆಗೆ ಪ್ರಾಂಶುಪಾಲರಿಗೂ ಹಾಗೂ ಸಂಬಂಧಪಟ್ಟ ಟೀಚರ್ಸಿಗೆ ಕೊಟ್ಟಿದ್ದೀರಾ. ಹಾಗಾಗಿ ಇವತ್ತು ಇಂದ್ರಪ್ರಸ್ಥ ತಾಲೂಕು, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಇದೇ ರೀತಿಯ ಸಹಕಾರಗಳನ್ನು ಬರೋ ದಿನದಲ್ಲಿ ನೀವು ಕೊಡಬೇಕಂತ ಹೇಳಿ ನನ್ನ ಎರಡು ಮಾತಿಗೆ ಮಂಗಳಾಡ್ತೇನೆ. 14 ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ 80 ಮೀಟರ್ಸ್ ಹರ್ಡಲ್ಸ್ನಲ್ಲಿ ಪ್ರಥಮ, ಕಬಡ್ಡಿಯಲ್ಲಿ ಪ್ರಥಮ, ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ಚಿನ್ನದ ಪದಕ, ರಾಷ್ಟ್ರ ಮಟ್ಟದಲ್ಲಿ 80 ಮೀಟರ್ಸ್ ಹರ್ಡಲ್ಸ್ನಲ್ಲಿ ಭಾಗವಹಿಸುವಿಕೆ ಹೀಗೆ ಮುಂದುವರಿಯುತ್ತದೆ. ಈ ಎಲ್ಲ ಬ್ಯುಸಿ ಶೆಡ್ಯೂಲ್ಗಳ ಜೊತೆ 10ನೇ ತರಗತಿಯಲ್ಲಿ ಡಿಸ್ಟಿಂಕ್ಷನಲ್ಲಿ ತೇರ್ಗಡೆ ಹೊಂದಿದ ಪ್ರತಿಭಾವಂತ ವಿದ್ಯಾರ್ಥಿನಿ. ಸ್ಪೋರ್ಟ್ಸ್ನಲ್ಲಿದ್ದರೆ ಕಲಿಕೆಯಲ್ಲಿ ಹಿಂದುಳಿಯುತ್ತಾರೆ ಎಂಬ ಕಲ್ಪನೆಯನ್ನು ಸುಳ್ಳಾಗಿಸಿದಾಕೆ. ಆಟ ಹಾಗೂ ಕಲಿಕೆ ಒಂದಕ್ಕೊಂದು ಪೂರಕ ಅಂತ ಸಾಧಿಸಿ ತೋರಿಸಿದಾಕೆ. ಇದೀಗ ಪ್ರತಿಷ್ಠಿತ ಇನ್ಫೋಸಿಸ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾಳೆ. ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. A warm good evening to you all. ಇವತ್ತಿನ ಈ ಒಂದು ಸಮಾರಂಭ ಇದು ನನ್ನದೇ ವಿದ್ಯಾಸಂಸ್ಥೆಯ ಕಾರ್ಯಕ್ರಮವಾದುದರಿಂದ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರೂ ನನ್ನವರೇ ಹಾಗೂ ನಾನು ನಲಿದಾಡಿರುವ, ನಾನು ಕಲಿತಿರುವ ಈ ವಿದ್ಯಾಸಂಸ್ಥೆ ಅನ್ನೋದರ ಜೊತೆಗೆ ನನಗೆ ಇದು ಜ್ಞಾನ ದೇಗುಲವಾಗಿ ಕಾಣ್ತಾ ಇದೆ. ಇಂದ್ರಪ್ರಸ್ಥ ಅನ್ನೋದು ದೇವಲೋಕದ ಒಡ್ಡೋಲಗವೆಂದು ಕೇಳಿದೆ. ಅಲ್ಲಿ ದೇವತೆಗಳು ನೆಲೆಸಿರುತ್ತಾರೆ. ಆದರೆ ಮನುಷ್ಯ ಜನ್ಮದವರಿಗೆ ಉಪ್ಪಿನಂಗಡಿ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಈ ಕ್ಷೇತ್ರಕ್ಕೆ ತನ್ನದೇ ಆದ ಚಾರಿತ್ರ್ಯ ಇದೆ. ಮನುಷ್ಯ ಹುಟ್ಟಿದಾಗ ಅಳುತ್ತಲೇ ಹುಟ್ಟುತ್ತಾನೆ. ಆದರೆ ಕೊನೆಗೊಂದು ದಿನ ತಾನು ಮಾಡಿರುವ ಉತ್ತಮ ಕಾರ್ಯಗಳಿಂದ ಉಳಿದವರನ್ನು ಅಳಿಸಿ ತಾನು ಮೌನವಾದಾಗ ಅವನ ಅಸ್ಥಿಯನ್ನು ಈ ಕ್ಷೇತ್ರದಲ್ಲಿ ಬಿಡಲಾಗುತ್ತದೆ. ಅದೇ ಅಸ್ಥಿ ಸ್ವರ್ಗಲೋಕದಲ್ಲಿರುವ ಇಂದ್ರಪ್ರಸ್ಥವನ್ನು ಸೇರಬೇಕೆಂಬುದು ಎಲ್ಲರ ಆಶಯ. ಹಾಗೆಯೇ ನನ್ನಂಥವಳಿಗೆ ಈ ವಿದ್ಯಾಸಂಸ್ಥೆ ಜ್ಞಾನಾರ್ಚನೆ ಇಂದ್ರಪ್ರಸ್ಥವಾಗಿ ಕಾಣ್ತಾ ಇದೆ. I joined this institution in 1995 as a plain blank white sheet of paper. By the time I completed 10th standard in this institution, that white sheet was fully filled with colors. My journey of knowledge began from my first teacher, of course my parents, but in Indraprastha it started from respected Evelyn ma'am. Whenever I used to come to the class in LKG, she used to tell me at the morning, Danya, say good morning. And now when I think of it, I feel Indraprastha starts to play a role of disciplinary skills during the childhood itself. I participated in national level kabaddi, hurdles, and also had won first place and had got Rashtrapati Award from Dr. APJ Abdul Kalam. Indraprastha has exposed my hidden talents. What I want to tell here in this occasion is behind that achievement, 90% of the credit goes to my parents, my sister, respected Nayak sir, my principal, Professor D.S. Bhatt, all the teachers of Indraprastha. It might be starting from Girish Kiran sir or respected Prafula ma'am, Malti ma'am, Uma ma'am, Nishita ma'am, and also Subhas uncle, Girija auntie, Geeta auntie, Leela auntie, and my friends who were always with me, and definitely not forgotten peoples of Uppinangadi. I would like to tell a small keynote to all the parents who have gathered here. Support your child in whichever field they are, whether it might be curricular or whether it might be co-curricular. Give your time to them and don't let your child feel lonely anytime. And a small keynote to all the children who have gathered here. I would like to take a small phrase from a serial Koti Chennaya which is directed by my dad, which goes like this. Pita rakshati kaumare, Bharta rakshati yavane, Rakshanti stavire putraha, Rasti swatantre marhate, which means ಬಾಲ್ಯಕಾಲದಲ್ಲಿ ಸ್ತ್ರೀಯನ್ನು ರಕ್ಷಣೆ ಮಾಡಬೇಕಾದದ್ದು ತಂದೆಯ ಕರ್ತವ್ಯ, ಯೌವನದಲ್ಲಿ ಸ್ತ್ರೀಯನ್ನು ರಕ್ಷಣೆ ಮಾಡಬೇಕಾದದ್ದು ಗಂಡನ ಕರ್ತವ್ಯ.
ವೃದ್ಧಾಪ್ಯದಲ್ಲಿ ತಂದೆ ತಾಯಿಯನ್ನು ರಕ್ಷಣೆ ಮಾಡಬೇಕಾದದ್ದು ನಿಮ್ಮೆಲ್ಲರ ಕರ್ತವ್ಯ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Thank you, Miss Dhanya Alva, for your words of gratitude and advice to the juniors. Let the sportsman spirit be alive throughout your life. Wishing you all success. We are at the fag end of this program, and it is a time to thank you all for your dignified presence. Now I would like to call upon Miss Maithili of 10th Standard, Prime Minister of our school parliament, to propose vote of thanks. Parents, teachers and all who have gathered here, good evening all. It's my duty and pleasure to propose the vote of thanks on this occasion. At the very outset, I would like to thank the president of today's function, Ms. Dhanya Alva, System Engineer, Infosys, Mangalore. On behalf of the management, the principal, I express my heartfelt thanks for your kind cooperation. Thank you, ma'am. I would also like to thank the chief guest of today's function, Abhilash PG, CRM Consultant, Capgemini. Thank you, sir. It is my duty to thank our beloved correspondent, Shri USA Nayak, who is the architect of this institution. I thank you, sir, for sparing time from the hectic schedule on this occasion. Thank you, sir. I also express my heartfelt gratitudes to Mr. Ravindra D, who is the principal of this institution. He is the dynamic energy behind the success of this institution. Thank you, sir. I also thank all the parents, teachers, press reporters and all who have gathered here. Thank you. I, on behalf of the management, principal and the whole IPV family, wholeheartedly thank each and everybody who have gathered here. Thank you. Thank you one and all. ಥ್ಯಾಂಕ್ ಯು ಮೈಥಿಲಿ. ದಿನದ ಸಭಾ ಕಾರ್ಯಕ್ರಮ ಮುಕ್ತಾಯಗೊಂಡಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ವಿಶ್ವ ಕುಟುಂಬವೇ ಈ ಸುಂದರ ಸಾಂಪ್ರದಾಯಿಕ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ನಾವೆಲ್ಲ ಈ ಕುಟುಂಬದ ಸುಖ ಸಂತೋಷದಲ್ಲಿ ಬೆರೆತು ಹೋಗಲಿದ್ದೇವೆ. ಎಳೆಯ ಮನಸ್ಸುಗಳಲ್ಲಿ ವಿಶ್ವ ಸಾಮರಸ್ಯವನ್ನು ಒಡಮೂಡಿಸುವ ಪುಟ್ಟ ಪ್ರಯತ್ನ ನಮ್ಮದು. ಈ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನಮ್ಮ ಪುಟಾಣಿಗಳು ಪುಟ್ಟ ಹೆಜ್ಜೆಯೊಂದಿಗೆ ವಸುದೈವ ಕುಟುಂಬಕಂನಲ್ಲಿ ಸೇರಿಕೊಳ್ಳಲಿದ್ದಾರೆ. ಈ ಅರಳು ಪ್ರತಿಭೆಗಳನ್ನು ಹರಸಿ ಹಾರೈಸಿ. ನಮಸ್ಕಾರ.